ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗು ರೀಸನ್ ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೆ ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಇದು ಪಾರ್ಟ್ 1 ಆಲ್ರೆಡಿ ಬಂದಿರೋದು. ಯಾರ ವಿಡಿಯೋ ನೋಡಿಲ್ಲ ಮೇಲೆ ಐಕಾರ್ಡ್ಸ್ ಬರ್ತಾ ಇರುತ್ತೆ, ಹೋಗಿ ನೋಡಿ. ಇವತ್ತು ಪಾರ್ಟ್ 2 ಏನಕ್ಕೆ ಅಂತಂದರೆ ಪಾರ್ಟ್ 1 ತುಂಬ ಲೆಂತಿ ವಿಡಿಯೋ ಆಗಿಬಿಟ್ಟಿತ್ತು. ಅದಕ್ಕೆ ಪಾರ್ಟ್ 2 ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಕ್ವಶನ್ಸ್ಗೆಲ್ಲ ಇಲ್ಲೂ ಕೂಡ ರಿಪ್ಲೈ ಇರುತ್ತೆ. ಇದು ಬಿಟ್ಟು ಈ ಪಾರ್ಟ್ 1 ಪಾರ್ಟ್ 2 ಬಿಟ್ಟು ನಿಮಗೆ Q&A ವಿಡಿಯೋ ಬರುತ್ತೆ. ಕ್ವಶನ್ಸ್ಗಳು ನಿಮಗೆ ಒಂದಷ್ಟು ಕ್ವಶನ್ಸ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಪಾರ್ಟ್ 2 ಇದು ಪಾರ್ಟ್ 2. ಅದು Q&A ಕ್ವಶನ್ಸ್ ಬೇರೆ ಬರುತ್ತೆ, ಬೇರೆ ಬ್ಲಾಗ್. ಪಾರ್ಟ್ 3 ಎಲ್ಲ ಬರಲ್ಲ, ಅದು ಬೇರೆ ಬ್ಲಾಗ್ ಬರುತ್ತೆ. ಆ ಬ್ಲಾಗ್ ಏನೇ ಕ್ವಶನ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ. ಯಾರು ಫಸ್ಟ್ ಪಾರ್ಟ್ 1 ನೋಡಿಲ್ಲ ಮೇಲೆ ಐಕಾರ್ಡಲ್ಲಿ ಬರುತ್ತೆ, ನನ್ನ ಚಾನಲ್ಗೆ ಹೋಗಿದ್ರು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಈಗ ಸಪೋರ್ಟ್ ಮಾಡ್ತಾ ಇರಿ. ಪಾರ್ಟ್ 1 ಬ್ಲಾಗ್ನ ನೋಡ್ಕೊಂಡು ಬನ್ನಿ. ಫಸ್ಟ್ ಪಾರ್ಟ್ 1 ರೀಸನ್ ಏನಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನನ್ನ ಸಪೋರ್ಟು, ಅದು ಇದು ಎಲ್ಲ ಕ್ವಶನ್ಸ್ ಕೂಡ ಪಾರ್ಟ್ 1 ನಿಮಗೆ ಕ್ವಶನ್ಸ್ ಸಿಕ್ಕಿದೆ. ಮೇನ್ ಕಂಟೆಂಟು ಕೂಡ ಅಲ್ಲೇ ನಾನು ಹೇಳಿದ್ದೀನಿ. ಮೇನ್ ಕಂಟೆಂಟ್ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಲೈಟ್ ಹಾಕಿ ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ. ಆಯ್ತು ಅನ್ಕೋತೀನಿ. ಇಲ್ಲೇ ಲೈಟ್ ಇದೆ, ಅದಕ್ಕೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ. ರೀಸನ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದು ಪಾರ್ಟ್ 1 ಗೊತ್ತಾಗಿದೆ. ನನಗೆ ಅದರ ಯೂಟ್ಯೂಬ್ ಸಪೋರ್ಟ್ ಇದೆಯಾ ಅನ್ನೋದು ಹೇಳಿಲ್ಲ ನಾನು. ಯೂಟ್ಯೂಬಲ್ಲಿ ನನಗೆ ಅದರ ಸಪೋರ್ಟ್ ಇದೆಯಾ ಅಥವಾ ಯಾವ್ದಾರ ಕಡೆ ಸೋಷಿಯಲ್ ಮೀಡಿಯಾ ಕಡೆಯಿಂದ ಸಪೋರ್ಟ್ ಇದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ಯಾವ ಕಡೆಯಿಂದನೂ ಸಪೋರ್ಟ್ ಇಲ್ಲ. ನನಗೆ ನಾನೇ ಮೇನ್ ಸಪೋರ್ಟ್ ಅಂತಲೇ ಹೇಳ್ತೀನಿ. ನೋಡಿ, ಈಗ ನಮ್ಮಮ್ಮ ಏನು ಸಪೋರ್ಟ್ ಮಾಡ್ಬೇಕು ಅಷ್ಟೇ ಮಾಡೋಕ್ಕಾಗೋದು. ಈಗ ನಮ್ಮಮ್ಮ ಮಾತಾಡೋಕ್ಕೆ ಬಂದ್ರೇ ಬರ್ತಾ ಇಲ್ಲ. ನಮ್ಮಮ್ಮ ಮಾತಾಡಿ ಮಮ್ಮಿ ಅಂತಂದರೆ ಮಾತಾಡ್ತಾ ಇಲ್ಲ. ಓಕೆ, ಮುಂದೆ ನೋಡೋಣ ಮಾತಾಡ್ತಾರ ಅನ್ನೋದು. ಅವರು ಏನೂ ಹೇಳೋದಕ್ಕಾಗಲ್ಲ. ಈಗ ನನಗೆ ನಾರ್ಮಲಾಗಿ ಹೇಳ್ತಾರೆ, ವಾರ್ಡ್ರೋಬ್ದು ಮಾಡು, ಅದ್ರದ್ದು ಕ್ಲೀನಿಂಗ್ ಮಾಡು, ಇದ್ರದ್ದು ಮಾಡು, ಮೇಕಪ್ದು ಮಾಡು, ಈ ಥರದ್ದು ಹೇಳ್ತಾರೆ ಅಷ್ಟೇ. ನಮ್ಮ ಅಕ್ಕ ಏನು ಸಪೋರ್ಟ್ ಮಾಡ್ಬೇಕು ಅಷ್ಟು ಮಾಡ್ತಾರೆ. ನಮ್ಮ ಬಾಬಾ ಏನು ಸಪೋರ್ಟ್ ಅಷ್ಟೇ. ಮೇನ್ ಪಿಲ್ಲರ್ ಆಗಬೇಕಾಗಿರೋದು ನನಗೆ ನಾನೇ ಮೇನಾಗಿ ಮಾಡಬೇಕು. ಯಾವ ಕಡೆಯಿಂದನೂ ನನಗೆ ಸಪೋರ್ಟ್ ಇಲ್ಲ. ಒಂಥರ ಸಿಂಗಲ್ ಮ್ಯಾನ್ ಆರ್ಮಿ ಥರ ಆಗ್ಬಿಟ್ಟಿದ್ದೀನಿ ನಾನು. ಈಗ ಯೂಟ್ಯೂಬಲ್ಲಿ ಯಾರು ಫ್ರೆಂಡ್ಸು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಫ್ರೆಂಡ್ಸ್ ಇದ್ದರೆ ಹೇಳ್ಬೋದು. ಆ ಥರದ್ದು ನನಗೆ ಯಾರೂ ಇಲ್ಲ. ಒಂಥರ ಒಂಟಿ ಪಿಸಚ್ಚಿ ಥರನೇ ನಾನೇ ಎಲ್ಲ ಮಾಡಬೇಕು, ನಾನೇ ಎಲ್ಲ ಮಾಡ್ತಾಯಿದ್ದೀನಿ ಇಲ್ಲಿ ತನಕನೇ. ಅದ್ರದ್ದು ಕ್ವಶನ್ ಕೇಳಿದ್ರಿ, ಅದಕ್ಕೆ ಅದಾದಮೇಲೆ ಸಪೋರ್ಟರ್ಸ್ ರೈಟರ್ಸ್ ಹೇಳಿದ್ದೀನಿ. ವಾಚಿಂಗ್ ಆದರ್ಸ್ ಯೂಟ್ಯೂಬ್ ಚಾನಲ್ ಅದು ಕೂಡ ಪಾರ್ಟ್ 1 ಹೇಳಿದ್ದೀನಿ. ಮೇನ್ ಕಂಟೆಂಟ್ ಹೇಳಿದ್ದೀನಿ. ಅದಾದಮೇಲೆ ಈಗ ಮಾಡ್ತಿರೋ ಮೇನ್ ಕಂಟೆಂಟ್ ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ನೀವು ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋದಾಗ ಫೋನ್ ಬಿದ್ದಿತ್ತು, ಸಾರಿ. ಮೇಯ್ನಾಗಿ ಕೇಳ್ತಿದ್ದು ಎಲ್ಲರೂ ನನಗೆ, ನೀವು ರಿಲೇಟಿವ್ಸ್ ಮನೆಗೆ ಹೋಗ್ತೀರಾ, ರಿಲೇಟಿವ್ಸ್ನ ತೋರಿಸೋದಿಲ್ಲ, ರಿಲೇಟಿವ್ಸ್ ಮನೆ ಕೂಡ ತೋರಿಸೋದಿಲ್ಲ. ಯಾರೋ ಒಬ್ರು ಹಾಕಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ, ಅಕ್ಕ ನೀವು ತೋರ್ಸೋದು ಬೇಡ, ಮಾತಾಡ್ಸೋದು ಬೇಡ, ಅಟ್ಲೀಸ್ಟ್ ನೀವು ಅವ್ರ ಜೊತೆ ಹೆಂಗಿರ್ತೀರ, ಅವರು ನಿಮ್ಮ ಜೊತೆ ಹೆಂಗಿರ್ತಾರೆ, ನನ್ನ ವಾಯ್ಸು ಮ್ಯೂಟ್ ಇಲ್ಲದಂತೆ ನೀವು ಹೆಂಗೆ ಕಾಮನಾಗಿ ಹೆಂಗಿರ್ತೀರ ಮನೆಯಲ್ಲಿ ಅನ್ನೋದನ್ನ ನಮ್ಗೆ ಹಂಗೆ ತೋರಿಸಿ. ನೀವೀಗ ನಿಮ್ಮ ಫ್ಯಾಮಿಲಿನ ನೀವೆಲ್ಲರೂ ಹೋಗ್ಬೇಕಾದ್ರೆ ವಾಯ್ಸ್ನ ಮ್ಯೂಟ್ ಮಾಡಿಬಿಡ್ತೀರಾ, ವಾಯ್ಸ್ ಓವರ್ ಕೊಡ್ತಾ ಇರ್ತೀರಾ, ನೀವು ಹೆಂಗಿರ್ತೀರಾ ಹಂಗೆ ವಾಯ್ಸ್ ನಮ್ಗೆ ಇಷ್ಟ ಅಕ್ಕ, ಹಂಗೆ ತೋರಿಸಿ ಅಂತ ಹೇಳ್ಬಿಟ್ಟು. ಓಕೆ, ಅದನ್ನು ತೊಗೊತೀನಿ ನಾನು. ಬಟ್ ರಿಲೇಟಿವ್ಸ್ ಮನೆಗೆ ದಯವಿಟ್ಟು ಕೇಳಿಬಿಡಿ. ನನ್ನ ಫ್ಯಾಮಿಲಿ, ಓಕೆನಾ, ನಿಜ ಹೇಳಬೇಕು ಅಂದರೆ ನನ್ನ ಫ್ಯಾಮಿಲಿಲಿ ಸೋಷಿಯಲ್ ಮೀಡಿಯಾಗೆ ಅಂತ ಬಂದಿರೋಳು ನಾನೇ ಫಸ್ಟು. ಇನ್ನು ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನನ್ನ ಫ್ಯಾಮಿಲಿ. ಅದಕ್ಕೋಸ್ಕರ ಅವ್ರಿಗೆಲ್ಲ ಸ್ವಲ್ಪ ಹಿಂಜರಿಕೆ. ನೋಡಿ, ನನಗೆ ಫೋರ್ಸ್ ಮಾಡಿ ಕರ್ಕೊಂಬರೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ನನಗೆ ಪದೇ ನನಗೊಂಥರ ಏನಪ್ಪ ಇದು ಹಿಂಗೆ ಕೇಳ್ತಾ ಇದ್ದಾರೆ, ನನಗೆ ಏನು ಮಾಡಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಅದೇ ಕೇಳ್ತೀರಾ, ಮಾತಾಡಿಸಿ ಇಲ್ಲ ಅಟ್ಲೀಸ್ಟ್ ತೋರಿಸಿ ಅವ್ರ ಫೇಸಸ್ನ. ಅಟ್ಲೀಸ್ಟ್ ಒಂದು ಹಿಂಗೆ ಜಸ್ಟ್ ಸಿಂಪಲಾಗಿ ಅವ್ರು ಮಾತಾಡೋದು ಬೇಡ, ಹಿಂಗೆ ಹಾಯ್ ಯಾರು ಮಾಡಿಸಿ ಹ್ಯಾಂಡಲ್ಲೇ ಮಾತಾಡಿಸಿ, ಏನೋ ಒಂದು ಮಾಡಿ ಅಕ್ಕ, ಬರ್ರಿ ನೀವು ಏನೂ ತೋರಿಸೋದಿಲ್ಲ, ಹೋಗ್ತೀನಿ ಬರ್ತೀನಿ ಅನ್ನೋದನ್ನೇ ಬರೀ ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಏನಂತ ರಿಪ್ಲೈ ಮಾಡಬೇಕಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಗೈಸ್. ನಿಮ್ಮ ಮಮ್ಮಿ ಹತ್ರ ಮಾತಾಡ್ಸಿಕ್ಕೆ ಏನು ಅಂತೀರಾ. ನಮ್ಮ ಮಮ್ಮಿನೋ ನಿಂಗೆ ಹಂಗೆ ಸಪೋರ್ಟ್ ಮಾಡ್ತೀನಿ, ನಿನ್ನೆ ಹೆಂಗೆ ಸಪೋರ್ಟ್ ಮಾಡ್ತೀನಿ, ನಾನು ಬರಲ್ಲ ಅಂತ. ನಾನು ಇನ್ನು ಏನು ಮಾಡಲ್ಲ. ನನ್ನ ಭಾವನ ಮಾತಾಡಿ ಭಾವ ಅಂತ ಯಾವತ್ತೂ ಕೇಳಲಿಲ್ಲ. ಬ್ಲಾಗ್ ನೋಡ್ತಾ ಇದ್ರೆ ಬಾಬಾ ದಯವಿಟ್ಟು ಮಾತಾಡಿ, ಅಥವಾ ಈ ಬ್ಲಾಗ್ ಯಾರೇ ನೋಡ್ತಾ ಇದ್ರು ನನ್ನ ರಿಲೇಟಿವ್ ದಯವಿಟ್ಟು ನೋಡಿ. ಇಷ್ಟು ಕಮೆಂಟ್ ನಿಮಗೋಸ್ಕರ ನಾನು ಇದೊಂದೇ ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಅಷ್ಟು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ, ಅಷ್ಟು ರಿಕ್ವೆಸ್ಟ್ನ ಮಾಡ್ತಾಯಿದ್ದೀರಾ. ನಿಮ್ಮ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಯಾರೇ ನೋಡ್ತಾ ಇರೋ ಅಥವಾ ನನ್ನ ಫ್ರೆಂಡ್ಸ್ ಯಾರೇ ನೋಡ್ತಾ ಇದ್ರು ದಯವಿಟ್ಟು ಬಂದು ವೀಡಿಯೋದಲ್ಲಿ ನನ್ನ ಜೊತೆ ಇದ್ದಾಗ ಮಾತಾಡಿ. ನೋಡಿ, ನಿಮಗೋಸ್ಕರ ಇಷ್ಟೊಂದೆಲ್ಲ ಕಮೆಂಟ್ ಬರ್ತಾಯಿದೆ, ನನಗೆ ಇಷ್ಟೊಂದೆಲ್ಲ ನಾನು ರಿಕ್ವೆಸ್ಟ್ ಬರ್ತಾಯಿದೆ. ರಿಕ್ವೆಸ್ಟ್ಗಳನ್ನ ಪೂರೈಸೋಕ್ಕಾಗ್ತಾಯಿಲ್ಲ ಅನ್ನೋದಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಮ್ಮಿ ಹತ್ರ ಕ್ಯಾಶುವಲಾಗಿ ಹೆಂಗಿರ್ತೀರ ಹಂಗೆ ಮಾತಾಡಿಸಿ. ನಮ್ಮ ಮಮ್ಮಿ ನೋಡಿ ಒಂದು ವೆಲ್ಕಮ್ ಬ್ಯಾಕ್ ಅಂತಲೂ ಹೇಳೋಕ್ಕೂ ಇದು ಮಾಡ್ತಾರೆ ಅಂತ ಅಂದಮೇಲೆ ನನಗೆ ಹಿಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಕ್ಕ ಅದು ಮಾಡಿ 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 ಬರೀ ನನಗೆ ಅದೇ ಇದಾಗ್ತಾ ಇರೋದು. ನನ್ನ ಹೋಮ್ ಟೂರ್ ನಾನು ಏನಕ್ಕೆ ಮಾಡ್ತಾ ಇಲ್ಲ ಅಂತಂದರೆ, ಒಂದು ರೀಸನ್ ಇದೆ. ನನ್ನ ಹೋಮ್ ಟೂರ್ ನಾನು ಏನಕ್ಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಮನೆ ಖಂಡಿತವಾಗ್ಲೂ ತೋರಿಸ್ತೀನಿ. ತೋರ್ಸಂಗಂತೂ ನಾನು ಇರಲ್ಲ, ಖಂಡಿತವಾಗ್ಲೂ ತೋರಿಸ್ತೀನಿ. ಒಂದು ಸ್ವಲ್ಪ ತಿಂಗಳುಗಳೇ ಅಂತ ಹೇಳ್ತೀನಿ. ಸ್ವಲ್ಪ ದಿನಗಳಂತ ಹೇಳಲ್ಲ, ಸ್ವಲ್ಪ ತಿಂಗಳುಗಳು ವೆಯ್ಟ್ ಮಾಡಿ ಏನಕ್ಕೆ ರೀಸನ್ ಅನ್ನೋ ಹೇಳ್ತೀನಿ. ಅದು ಬಿಟ್ಟು ಅಕ್ಕ ನನಗೆ ಯಾರು ಫಸ್ಟ್ ಒಂದು ಸ್ವಲ್ಪ ವೀಡಿಯೋಸಿಂದ ಹೇಳಿದ್ದೆ, ನನ್ನ ಮನೆ ನಾನು ಏನಕ್ಕೆ ತೋರಿಸ್ತಾ ಇಲ್ಲ, ಒಂದು ಸ್ವಲ್ಪ ರೀಸನ್ ಇದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ನೀವು ಫ್ಯಾಮಿಲಿ ಮನೆಗೆ ಹೋಗ್ತಿರಲ್ಲ ಅವಾಗಲಾದ್ರು ತೋರಿಸಿ. ಒಂದು ಕಡೆ ಫೋನ್ ಇಟ್ಬಿಡಿ, ನೀವು ಏನಾಗುತ್ತೆ ಅನ್ನೋದನ್ನ ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ, ನಿಮ್ಮ ಫ್ಯಾಮಿಲಿ ಹೆಂಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ನಮಗೆಲ್ಲ ಕುತೂಹಲ, ಇಂಟ್ರೆಸ್ಟು, ಖುಷಿ ಏನೋ ಒಂದು ಅನ್ನೋದನ್ನ ಹೇಳ್ತೀರಾ.
ನೀವೆಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತೀರಾ, ಹಂಗೆ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೆಂಗೆ ಮಿಂಗಲ್ ಆಗ್ತೀರಾ ನೀವು ಅನ್ನೋದನ್ನ ನೋಡೋದು ನಂಗೆ ಇಂಟ್ರೆಸ್ಟು ಅಂತ ಎಷ್ಟೊಂದು ನಾನು ಹೇಳ್ತಾ ಇದ್ದೀರಾ. ಹೌದು, ಅದು ನನಗೂ ಅರ್ಥ ಆಗ್ತದೆ. ಬಟ್ ನನ್ನ ಫ್ಯಾಮಿಲಿಗೆ ನಾನು ಹೆಂಗೆ ಅರ್ಥ ಮಾಡ್ಸೋಣ, ನನ್ನ ಮನೆಯವ್ರಿಗೆ ನಾನು ಹೆಂಗೆ ಅರ್ಥ ಮಾಡ್ಸೋಣ? ನಾನು ಹೇಳ್ತೀನಿ ವೀಡಿಯೋದಲ್ಲಿ ಬಂದು ಅಟ್ಲೀಸ್ಟ್ ಹಾಯ್ ಮಾಡಿ ಅಂತಂದ್ರು ಯಾರು ಬಂದು ಹಾಯ್ ಮಾಡಲ್ಲ, ಮಾತಾಡಿ ಅಂತಂದ್ರು ಬಂದು ಯಾರು ಬಂದು ಮಾತಾಡೋದಿಲ್ಲ. ನಾನು ಏನು ಮಾಡಲ್ಲ? ನನ್ನ ಫ್ರೆಂಡ್ಸ್ ಅಂತೂ ನಾನು ಯಾರನ್ನೋ ಕೇಳೋದಕ್ಕೆ ಹೋಗಲ್ಲ. ನೋಡಿ, ನನ್ನ ಫ್ರೆಂಡ್ಸು ನೀವು ಮುಂಚೆ ನಾನು ಅವ್ರು ಯಾರು ಅಂತ ಮೆನ್ಷನ್ ಮಾಡೋದಿಲ್ಲ. ಒಬ್ಬರು ನನ್ನ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ತೋರಿಸಿದ್ದೆ. ಅವಳು ಜಸ್ಟ್ ಹಿಂಗೆ ಓಕೆನಾ ಹಿಂಗೆ ಹಾಯ್ ಮಾಡಿದಲ್ಲ ಅವಳು, ಅಷ್ಟಕ್ಕೆ ನಾನು ಅಸಹ್ಯ. ಅವ್ಳಿಗೆ ಯಾರು ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವಳಿಗೆ ಯಾರು ಕಿವಿ ಮಾತು ಕೇಳ್ಕೊಂಡು ಅವಳು ಹಂಗೆ ಆಡೋಲ್ಲ ನನಗೆ ಗೊತ್ತಿಲ್ಲ. ನನ್ನ ವೀಡಿಯೋನ ಡಿಲೀಟ್ ಮಾಡು, ನಾನು ಅಸಹ್ಯ ಕಾಣ್ತಿದ್ದೀನಿ ಹಂಗೆ ಹಿಂಗೆ. ಯಾರು ಅವಳಿಗೆ ಹಾಕೊಟ್ಟಿದ್ದಾರೆ ಆ ಮಟ್ಟಕ್ಕೆ ಗೊತ್ತಿಲ್ಲ, ಆ ಥರ ಮಾಡ್ತಾರೆ. ಈಗ ನಾನು ತೋರ್ಸೋಕ್ಕೆ ಅವರೇ ತೋರಿಸು ಅಂತ ಹೇಳ್ಬಿಡ್ತಾರೆ. ಅದಾದಮೇಲೆ ಹಿಂಗೆ ಡಿಲೀಟ್ ಮಾಡು, ಅದು ಮಾಡು, ಇದು ಮಾಡು ಅಂದಾಗ ನನಗೆ ಪದೇ ಪದೇ ಯೂಟ್ಯೂಬಲ್ಲಿ ಡಿಲೀಟ್ ಮಾಡೋದಕ್ಕೂ ಆಗೋದಿಲ್ಲ. ಓಕೆನಾ, ಅಷ್ಟು ಈಸಿಯಾಗಿ ಡಿಲೀಟ್ ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಡಿಲೀಟ್ ಮಾಡಿದಷ್ಟು ನನ್ನ ಚಾನಲ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನನ್ನ ರಿಲೇಟಿವ್, ನನ್ನ ಫ್ರೆಂಡ್ಸ್ ಯಾರೇ ನೋಡ್ತಾರೋ ದಯವಿಟ್ಟು ಕೈ ಮುಗಿದೇ ಕೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಬಂದು ನನ್ನ ಯೂಟ್ಯೂಬ್ ಚಾನಲ್ಲಿ ಮಾತಾಡಿ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಮ ಮಾತುಗಳಿಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇದ್ದಾರೆ. ನಾನು ಇವೆಲ್ಲ ಬಂದು ಮಾತಾಡಿ. ಓಕೆ, ಇನ್ನೇನು ಕೇಳ್ತಾ ಇದ್ದೀನಿ ಅಂತಂದರೆ, ಕ್ವಶನ್ಸ್ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ, ಅಥವಾ ನೀವೇನು ಕೇಳಿದ್ದೀರಾ ನಾನು ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಮರ್ತೋಗೋದು ಸ್ವಲ್ಪ ಜಾಸ್ತಿ. ರಿಲೇಟಿವ್ಸ್ನ ಯಾಕೆ ತೋರಿಸಲ್ಲ, ರಿಲೇಟಿವ್ಸ್ ಮನೆ ಯಾಕೆ ತೋರಿಸಲ್ಲ, ಇದೇ ರೀಸನ್. ಯಾರು ಬರಲ್ಲ, ಯಾರು ತೋರಿಸ್ಬೇಡ ಅಂತಾರೆ. ನಾನು ಹೋಗ್ತಾ ಇದ್ದಂಗೆ ಇದೊಂದು ನನ್ನ ರಿಲೇಟಿವಲ್ಲೇ ಹಾಕಿದ್ದು, ಯಾರು ಏನು ಅಂತ ಮೆನ್ಷನ್ ಮಾಡ್ತಿಲ್ಲ. ನಾನು ಅವ್ರ ಮನೆಗೆ ಹೋದೆ, ಇನ್ನೂ ಎಂಟ್ರಿ ಕೊಟ್ಟಿರಲಿಲ್ಲ ನನಗೆ. ನಾನು ಸಖತ್ತು ಬೇಜಾರಾಗ್ಬಿಟ್ಟು ನನ್ನ ರಿಲೇಟಿವಲ್ಲೇ ಎಂಟ್ರಿ ಕೊಡ್ತಾ ಇದ್ದಂಗೆ ಒಬ್ರು ಹೇಳಿದ್ರು, ಏಯ್ ಯೂಟ್ಯೂಬ್ ವೀಡಿಯೋ ಮಾಡಬೇಡ ನೀನು, ವೀಡಿಯೋ ಎಲ್ಲ ಮಾಡಬೇಡ ನೀನು. ನನಗೆ ಒಂಥರ ಅಳುನೇ ಬಂದಂಗೆ ಆಗ್ಬಿಡ್ತು. ಅವ್ರ ಮನೆಗೆ ಯಾಕಾರು ಓದ್ನೋ ಅನ್ನಿಸ್ಬಿಡ್ತು ನನಗೆ. ನೋಡಿ, ಈಗೀಗ ನನಗೆ ಯಾರ್ಯಾರಿಗೆ ಹೆಂಗೆ ಅನ್ನೋದು ನನ್ನ ಫ್ಯಾಮಿಲಿಯಲ್ಲಿ ನನಗೆ ಗೊತ್ತಾಗ್ತಾ ಇದೆ, ಯಾರು ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರ ಮನೆಗೆ ಹೋಗ್ತಾ ಇದ್ದಂಗೆ ನಂಗೆ ಅಂದ್ಬಿಟ್ರು, ನನಗೆ ನಿಜವಾಗ್ಲೂ ಯಪ್ಪ ಇಂಥ ಮನೆಗೆ ಬಂದ್ಬಿಟ್ಟು ನಾನು ಅಂತ ನಿಜವಾಗ್ಲೂ ಅನ್ನಿಸ್ಬಿಡ್ತು. ಸೀರಿಯಸ್ಲಿ, ನನ್ನ ಯೂಟ್ಯೂಬಲ್ಲಿ ಏನಾಗಿದೆ ಅದೇ ನನ್ನ ಲೈಫಲ್ಲಿ ಶೇರ್ ಮಾಡೋದು. ಇದು ನಂಗೆ ಬೇಸರಾದ್ರೂ ಪರವಾಗಿಲ್ಲ, ಅವ್ರಿಗೆ ಗೊತ್ತಾಗಿದ್ದರೆ ಅವ್ರಿಗೆ ಯಾರಿಗೂ ಗೊತ್ತಾಗದ ಅನ್ಕೋತೀನಿ. ನನ್ನ ರಿಲೇಟಿವ್ ಒಟ್ಟಿನಲ್ಲಿ ಓಕೆ ನಂಗೆ ಅಂದ್ಬಿಟ್ರು, ವೀಡಿಯೋ ಎಲ್ಲ ಮಾಡಬೇಡ, ನಮ್ಗೆ ಅಸಹ್ಯ ಆಗುತ್ತೆ, ನಮ್ಮನ್ನ ತೋರಿಸ್ಬೇಡ. ರೀ, ನಿಮ್ಮನ್ನೇನು ನಾನೇನು ಬೇರೆ ರೀತಿ ಕೆಟ್ಟ ರೀತಿಲಿ ತೋರಿಸ್ತಾ ಇದ್ದೀನಿ ಏನ್ರಿ ನೀವು ಹಂಗನ್ನೋದಕ್ಕೆ? ಒಳ್ಳೆ ರೀತಿಲೇ ತಾನೇ ತೋರಿಸ್ತಾ ಇದ್ದೀನಿ. ಏನು ನಿಮ್ಮ ಹಾಯ್ ಮಾಡ್ಬೋದು, ಇಲ್ಲ ನಿಮ್ಮ ಫೇಸ್ ತೋರಿಸ್ಬೋದು, ಅಷ್ಟು ಬಿಟ್ಟರೆ ಏನು ಕೆಟ್ಟಾಗಿ ತೋರಿಸ್ತಿದ್ದೀನಿ ಅಂತ ನೀವು ಮಾತಾಡಿದ್ರೋ ಗೊತ್ತಿಲ್ಲ, ಏನೋ ಮಾಡೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಬಿಟ್ಬಿಡ್ರೋಣ. ನೋಡಿ, ಅಷ್ಟೇ. ಅವ್ರಿಗೆ ಇಷ್ಟ ಆದ್ರೆ ನೀವೇ ನನ್ನ ಸಬ್ಸ್ಕ್ರೈಬರ್ಸ್, ನೀವೇ ನನಗೆ ಸಪೋರ್ಟ್ ಮಾಡಬೇಕು. ನೋಡಿ, ಅವ್ರು ಯಾರು ಬರಲ್ಲ ಅಂತಂದರೆ ನಾನು ಏನೂ ಮಾಡೋದಕ್ಕಾಗಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಜನ ಒಬ್ಬರು ಫುಲ್ ಬೆಸ್ಟಾಗಿ ಒಂದು ಪ್ಯಾರಾಗ್ರಾಫೇ ಕಮೆಂಟ್ ಮಾಡಿದ್ರಿ, ಅಂದರೆ ಕಮೆಂಟ್ ಅಂತೀನಿ, ಯಾಕೆ ಕಮೆಂಟ್ ಅಂತ ಇದು ಮಾಡ್ತಾ ಇದ್ದೀನಿ ನಾನು. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ಯಾರಾಗ್ರಾಫೇ ಟೈಪ್ ಮಾಡಿ ಕಳಿಸಿದ್ರೆ, ಆಗ ನೀವು ಏನಾರ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಫೇಮಸ್ ಆಗಿರೋರು ಅಥವಾ ಯಾರು ಸ್ಟಾರ್ಟಿಂಗ್ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಅವ್ರ ಜೊತೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬರು ಪ್ಯಾರಾಗ್ರಾಫಲ್ಲಿ ಬರ್ತಿದ್ದೀರಾ. ಅಕ್ಕ ಈ ಥರ ಮಾಡಿ, ಯಾರ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲೇ ನಿಮಗೆ ಯಾರ ಗೊತ್ತಿರೋರಿದ್ದರೆ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಈ ಥರ ರೀಲ್ಸು ಅಥವಾ ಈ ಥರ ಯೂಟ್ಯೂಬ್ ವೀಡಿಯೋಸ್ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಸುತ್ತಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅವ್ರನ್ನ ನೀವು ಕರ್ಕೊಂಡು ಸುತ್ತಾಡಿ ಅಥವಾ ಇದು ಮಾಡಿ, ನಿಮಗೆ ನೀವು ಚೆನ್ನಾಗಿ ಇದು ಮಾಡ್ಕೊತೀರಾ, ನಿಮಗೆ ನೀವೇ ನಿಲ್ಲಿ ಅಕ್ಕ ಅಂತ ಹೇಳ್ಬಿಟ್ಟು. ಯಾರೂ ನಿಲ್ಲೋದಿಲ್ಲ. ನನ್ನ ಲೈಫಲ್ಲಿ ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರು ಅಕ್ಕ. ನನಗೂ ಅಷ್ಟೇ, ನಾನು ಒಂದೇನೋ ಒಂದು ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಲಿಲ್ಲ. ಈಗ ನಾನು ಮದುವೆ ಆಗಿ ನಾನು ಇದು ಮಾಡಿದ್ದೀನಿ ಅಂತ, ಬಟ್ ಅವ್ರು ಆದರೂ ಅಕ್ಕ ಅಂತ ಕಮೆಂಟ್ ಮಾಡಿದರು. ಮದುವೆ ಆಗಿದೆಯಂತೆ, ಅಂತ ಮದುವೆಗೆ ಒಂದು ಮಗು ಇದೆ, ಈಗ ಮನೇಲಿ ಇದ್ದೀನಿ, ನಾನು ಹೌಸ್ ವೈಫು, ಫೋನ್ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ ನನ್ನ ಮನೇಲಿ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಎಲ್ಲ ಪರಿಸ್ಥಿತಿಗಳಿರುತ್ತೆ. ನನಗೆ ನಾನೇ ನಾನು ನಿಂತ್ಕೊಳ್ಳೋಕೆ ಇಷ್ಟ. ನನಗೆ ಯಾರು ಅಪ್ಪನ ದುಡ್ಡು, ಅಪ್ಪನ ದುಡ್ಡು, ಅಮ್ಮನ ದುಡ್ಡು, ಅಪ್ಪನ ದುಡ್ಡು, ಅವ್ರ ದುಡ್ಡು, ಇವ್ರ ದುಡ್ಡಲ್ಲಿ ಬದುಕಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅದೆಷ್ಟೇ ಕಷ್ಟ ಆಗಿರಲಿ, ಅದೆಷ್ಟೇ ಚಿಕ್ಕದಾಗಲಿ, ₹100 ದುಡಿಯೋದಾಗಲಿ, ₹1 ದುಡಿಯೋದಾಗಲಿ, ನನಗೆ ನಾನು ದುಡಿಬೇಕು, ನನಗೆ ನಾನೇ ನಿಲ್ಲಬೇಕು ಅನ್ನೋದು ನನ್ನ ಒಂದು ಅವಾಗಲಿಂದನೂ ಆಸೆ. ಅದಕ್ಕೋಸ್ಕರ ನಾನು ಏನೇ ಆಗಲಿ ನಾನು ಮಾಡೋದು. ಒಂಥರ ಬೇಜಾರಾಗ್ಬಿಡ್ತು ನನಗೆ. ಅಕ್ಕ, ನಾನು ಏನೋ ಒಂದು ಮಾಡ್ಬೇಕು, ಏನಿಗೂ ಸಪೋರ್ಟ್ ಇಲ್ಲ ಅಕ್ಕ ನನಗೆ. ಯಾರು ನನ್ನ ಸಪೋರ್ಟ್ಗಿಲ್ಲ, ಯಾರು ಫ್ರೆಂಡ್ಸು ಫ್ಯಾಮಿಲಿ ಏನೂ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನೇ ಮೋಸ ಮಾಡಿಬಿಟ್ರು. ಅವರೇನೇನೋ ಯಾರಿಗೋ ಒಂದು ಮದುವೆ ಮಾಡಿಬಿಟ್ಟು ಇದು ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ನಂಗೆ ನಿಜವಾಗ್ಲೂ ಒಂಥರ ಬೇಜಾರಾಗ್ಬಿಡ್ತು. ಅಪ್ಪ ಅಮ್ಮಂದಿರೇ ಸಪೋರ್ಟ್ ಇಲ್ಲ, ಅಥವಾ ಏನೋ ಒಂದು ನಮ್ಮ ಸರೌಂಡಿಂಗ್ ಏನಿರುತ್ತೆ ಸರೌಂಡಿಂಗೇ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದಾಗ ಇನ್ನು ಯಾರು ಬಂದು ಸಪೋರ್ಟ್ ಮಾಡ್ತಾರೆ ಅಲ್ವಾ? ನೀವೇ ಯೋಚನೆ ಮಾಡಿ. ಯಾರೇ ನಮ್ಮ ಸರೌಂಡಿಂಗ್ ಏನಿರುತ್ತೆ ಅಷ್ಟೇ, ಆ ಸಪೋರ್ಟನ್ನೇ ನಮಗೆ ಮೇಯ್ನಾಗಿ ಬೇಸ್ ಆಗಬೇಕಾಗಿರುತ್ತೆ. ಈಗ ನೋಡಿ, ನಾನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಅಪ್ಪ ಅಮ್ಮ, ನನ್ನ ಅಕ್ಕ ಬಾವ ಅಥವಾ ನನ್ನ ರಿಲೇಟಿವ್ಸ್ ಏನಿರ್ತಾರೆ, ನನ್ನ ಫ್ರೆಂಡ್ಸ್ ಏನಂತ ಇಟ್ಕೊಂಡಿರ್ತಾರೆ, ಅವರು ನನಗೆ ಮೇಯ್ನ್ ಬೇಕಾಗಿರ್ತಾರೆ, ಮೇಯ್ನ್ ಸಪೋರ್ಟ್ ಆಗಬೇಕಾಗಿರ್ತಾರೆ. ಅವ್ರೇನೇ ನಮ್ಮಮ್ಮನೂ ಅಷ್ಟೇ, ನಮ್ಮಮ್ಮನಲ್ಲೂ ನನಗೆ ಬೇಜಾರಾಗಿ ಕಾಣ್ತಾ ಇರುತ್ತೆ ಅವಾಗ ನಮ್ಮಮ್ಮನೂ ಅಷ್ಟೇ, ಇದ್ರ ಬಗ್ಗೆ ಮಾಡಬೇಡ, ನನ್ನ ತೋರಿಸ್ಬೇಡ, ನನ್ನ ಮಾತಾಡಬೇಡ. ನೋಡಿ ಮಮ್ಮಿ, ನಮ್ಮ ಮಮ್ಮಿಗೂ ಸೇರ್ಸ ಹೇಳ್ತಾ ಇದ್ದೀನಿ. ನೋಡಿ ಮಮ್ಮಿ, ಒಂದು ಯೂಟ್ಯೂಬು ಅಂತ ಬಂದಾಗ ನಾವು ಕೆಟ್ಟಾಗಿ ಏನೂ ತೋರಿಸ್ತಾ ಇಲ್ಲ, ಅಥವಾ ನಿನ್ನ ಮಗಳು ಕೆಟ್ಟಾಗಿ ಏನೂ ತೋರಿಸ್ತಾ ಇಲ್ಲ. ನಿನ್ನ ಮಗಳು ಒಳ್ಳೆ ರೀತಿಯೇ ಜನಕ್ಕೆ ತೋರಿಸ್ತಾ ಇದ್ದಾಳೆ, ಅಥವಾ ಯಾರೋ ಕೆಟ್ಟ ದಾರಿ ಹಿಡಿಯೋಕ್ಕೆ ನಿನ್ನ ಮಗಳು ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ಇದನ್ನು ನೀನು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಯೂಟ್ಯೂಬಲ್ಲಿ ಬಂದು ಮಾತಾಡು ಅಂತ ಹೇಳ್ತೀನಿ ನಾನು. ಇದು ಯಾರಿಗೇನೆ ಬೇಜಾರಾಗಿದ್ರು ಸಾರಿ ಅಂತ ಕೇಳ್ತೀನಿ. ಯಾಕಂದರೆ ನೋಡಿ, ನೀವು ಪದೇ ಕೇಳ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಈಗಲೂ ಕಣ್ಣಂಗೆ ಒಂಥರ ಹಿಂಸೆ ಆಗ್ತದೆ. ಹಿಂಸೆ ಅನ್ನೋ ಥರ ನನಗೇನೆ ಫೀಲ್ ಆಗ್ತಾಯಿದೆ. ಇದ್ರ ಬಗ್ಗೆನೇ ಬರೀ ಕೇಳಿ ಆಲ್ಮೋಸ್ಟ್ ಒಂದು 6 to 7 months ಆಗ್ತಾಯಿದೆ. ಬರೀ ಇದ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ. ನೀವೇನಿಗೆ ತೋರಿಸಲ್ಲ, ಇಲ್ಲ ನಿಮಗೆ ಯಾರು ನಿಮ್ಗೆ ಸಪೋರ್ಟ್ ಮಾಡೋರಿಲ್ವಾ, ಅಥವಾ ನೀವು ಒಬ್ಬರೇನೇನಾ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ವಾ, ನೀವು ಎಲ್ಲರೂ ಎದುರಾಕೊಂಡು ಬಂದು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ
ಥರ ಏನೋ ಕೇಳಿದಾಗ ಸಖತ್ತು ಹಿಂಸೆ ಆಗುತ್ತೆ. ಅದನ್ನು ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾನು ಅನುಭವಿಸಿರೋದ್ರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಈಸಿಯಾಗಿ ಕ್ಯಾಪ್ಚರ್ ಆಗ್ತಾಯಿದೆ. ಒಂದು ನಿಮಿಷ ಥರನೇ ನಾನು ಏನು ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಅವ್ರು ಏನಾರು ಹೇಳ್ಕೊಂಡಾಗ ಯಾರಾರ ಆ ಪರಿಸ್ಥಿತಿಲಿದ್ದಾಗ ನಾವು ಆ ಪರಿಸ್ಥಿತಿಲಿದ್ದರೆ ಅಷ್ಟೇ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಏನು ಮಾಡೋ ಅವರು ಸ್ಟಾರ್ಟ್ ಮಾಡಿದ್ರಂತೆ, ಬಟ್ ಈಗ ಅವ್ರ ಚಾನಲ್ಲೇ ಇಲ್ಲ, ಎಲ್ಲ ಡಿಲೀಟ್ ಮಾಡಿಸಿ ಎಲ್ಲ ಇದು ಮಾಡಿದಾರಂತೆ. ಆ ಥರ ಸಪೋರ್ಟೇ ಇಲ್ಲ ಅಂತ ಅಂದಾಗ ಏನೂ ಮಾಡೋದಕ್ಕಾಗೋದಿಲ್ಲ. ನೋಡಿ, ನಿಮ್ಮ ಕೈಲಾದರೆ ಅವ್ರಿಗೆ ಸಪೋರ್ಟ್ ಮಾಡಿ, ಆಗಲಿಲ್ವಾ ಸುಮ್ಮನೆ ದೂರ ಇದ್ಬಿಡಿ ಅವರಿಂದ. ನನ್ನೊಬ್ಳಿಗೆ ಅಂತಲ್ಲ, ಯಾರೇ ಆದ್ರೂ ನಿಮ್ಗೆ ಅವ್ರಿಗೆ ಇಷ್ಟ ಆಗ್ತಾಯಿಲ್ವ, ಅವ್ರು ಮಾಡೋದು ಇಷ್ಟ ಆಗ್ತಾಯಿಲ್ವ, ಅವ್ರಿಗೆ ಏನೋ ಒಂದು ಕೆಟ್ಟದ್ದು ಬಯಸೋದಾಗಲಿ, ಅವ್ರಿಗೇನೋ ಒಂದು ಇದಾಗಲಿ ಅದಾಗಲಿ ಅನ್ನೋದು ಬೇಡವೇ ಬೇಡ. ನಿಮ್ಗೆ ಅವ್ರು ಇಷ್ಟ ಇಲ್ವಾ, ಅವ್ರು ಮಾಡೋದು ನಿಮ್ಗೆ ಇಷ್ಟ ಆಗ್ತಾಯಿಲ್ವ, ತುಂಬ ದೂರ ಇದ್ಬಿಡಿ ಅವರಿಂದ, ಆಯಿತಾ? ಸುಮ್ಮನೆ ಏನೋ ಒಂದು ಮಾತಾಡೋದು ದಯವಿಟ್ಟು ಬೇಡ. ನಿಮಗೆ ಆದರೆ ಸಪೋರ್ಟ್ ಮಾಡಿಲ್ಲ, ದೂರ ಇದ್ಬಿಡಿ ಗೈಸ್. ನೀವು ಒಂದು ಚುಚ್ಚು ಮಾತು ಯಾರಿಗೇ ಆಗಿದ್ರು ನಾನು ಹೇಳ್ತಾ ಇರೋದು, ನಿಮ್ಮ ಒಂದು ಚುಚ್ಚು ಮಾತುಗಳು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನನಗೂ ಎಷ್ಟೊಂದು ನಾನು ಪಾರ್ಟ್ 1 ನೋಡಿದ್ರೆ ನೀವು ಎಷ್ಟೊಂದು ಜನ ಅದು ಮಾಡ್ಬಿಡು ಇದು ಮಾಡ್ಬಿಡು, ನೀನು ಈ ಥರ ನೀನು ಆ ಥರ ಅಂತ ಹೇಳಿದಾಗ ನನಗೆ ಎಷ್ಟು ಬೇಜಾರಾಗುತ್ತೆ. ನಾನು ಒಬ್ಳು ಮನುಷ್ಯನೇ, ನನಗೂ ಒಂದು ದೇವರು ಬಾಯಿ ಕೊಟ್ಟಿದ್ದಾರೆ, ನಾನು ತಿರ್ಗಿಸಿ ನಿಮಗೆಲ್ಲ ಅನ್ಬೋದು ಅಲ್ವಾ? ಅನ್ನಕ್ಕೇನೋ ಎಲ್ಲರಿಗೂ ದೇವ್ರು ಬಾಯಿ ಕೊಟ್ಟಿದ್ದಾನೆ, ಹಂಗಂತ ನಾವು ಮಾತಾಡಬಾರ್ದು ಯಾರ ಬಗ್ಗೆ ಏನೋ. ನನಗೇನು ಅನಿಸುತ್ತೆ ಅಂದರೆ ಅವ್ರು ಏನಾರು ಮಾಡಲಿ, ನನಗೆ ಯಾಕೆ ದೇವರು ಅನ್ನೋನೊಬ್ಬ ಇರ್ತಾನೆ ನೋಡ್ಕೊತಾನೆ. ನಾವು ಯಾಕೆ ಸುಮ್ಮನೆ ಮಾತಾಡಿ ನಾವು ಕೊಚ್ಚೆ ಮೇಲೆ ಕಲ್ಲೆಸ್ಬಿಟ್ಟು ಅದು ನಮಗೆ ಯಾರದು ಅಲ್ವಾ? ನಾವೇನೇ ಕೊಚ್ಚೆ ಮೇಲೆ ಕಲ್ಲೆಸಬೇಕು ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿರ್ತೀನಿ. ಸುಮ್ಮನೆ ಮಾತಾಡ್ಬಿಡೋದು. ನೀವು ನನಗೆ ಒಂದೊಂದ್ಸತಿ ಎಷ್ಟು ಕೋಪ ಬರುತ್ತೆ ಅನ್ನೋದನ್ನ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಕೋಪ ಬಂದುಬಿಡುತ್ತೆ. ಒಂದು ತಡ ಬಿಡೋ ಗೊತ್ತಿರಲ್ಲ, ಸುಮ್ಮನೆ ಬಂದು ಮಾತಾಡೋದು. ಸುಮ್ಮನೆ ಬಂದು ಏನೋ ಬಾರಿ ನಮ್ಗೆ ಗೊತ್ತು ನನ್ನ ಸಜೆಷನು ಅಂತ ನನಗೆ ಸಜೆಷನ್ ಕೊಡೋಕೆ ಬರ್ತಾರೆ. ನಿಮ್ಗೆ ಗೊತ್ತಿದ್ದು ಸಜೆಷನ್ ಕೊಡಿ. ಖಂಡಿತವಾಗ್ಲೂ ಎಷ್ಟೊಂದು ಜನ ಗೊತ್ತಿರೋರು ಸಜೆಷನ್ ಕೊಟ್ಟಿರೋದನ್ನ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲದಂಗೆ ಸುಮ್ಮನೆ ಏನೋ ಒಂದು ಬೇಕಾಬಿಟ್ಟು ನಾನು ಏನೋ ಕಲ್ತ್ಬಿಟ್ಟಿದ್ದೀನಿ, ನಾನು ಏನೋ ಒಂದು ಮಾಡಿಬಿಟ್ಟಿದ್ದೀನಿ, ಇವ್ಳ ಬಗ್ಗೆ ಮಾತಾಡ್ಬಿಡೋಣ ಅನ್ನೋಕ್ಕೆ ಬರೋಕ್ಕೆ ದೇವರು ನನಗೂ ಬಾಯಿ ಕೊಟ್ಟಿದ್ದಾನೆ. ನನಗೂ ಎಲ್ಲ ನಿಮ್ಮದು ಬುದ್ಧಿಗಳೆಲ್ಲ ಗೊತ್ತಿರುತ್ತಲ್ಲ. ನನಗೂ ಒಂದು ಸೆಕೆಂಡು ಒಂದು ಚಿಟ್ಕೆ ಅನ್ನೋ ಅಷ್ಟರಲ್ಲಿ ನಾನು ನಿಮ್ಮ ಬಗ್ಗೆ ಮಾತಾಡ್ಬಿಡ್ಬೋದು. ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ನನ್ನ ಜೀವನ ಏನು ಅನ್ನೋದು ಗೊತ್ತು. ನಾನು ಯಾರಿಗೂ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಯಾವ ರೂಟಲ್ಲಿದ್ದೀನಿ, ಕೆಟ್ಟ ದಾರಿಲಿದ್ದೀನಿ, ಒಳ್ಳೆ ದಾರಿಲಿದ್ದೀನಿ ಅನ್ನೋದು ನನಗೆ ಗೊತ್ತು. ಅದ್ರ ಮೇಲೆ ನಾನು ಬದುಕೋದು. ನಾನು ಯಾರೋ ಏನೋ ಹೇಳ್ತಾವ್ರೆ, ಯಾರೋ ಏನೋ ಇದು ಮಾಡ್ತಾವ್ರೆ ಅಂತ ತಕ್ಷಣ ನಾನು ಇದು ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಇದಕ್ಕೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಷ್ಟನ್ನೇ ನಾನು ಹೇಳೋದು. ಇದನ್ನು ಅರ್ಥ ಮಾಡ್ಕೊಂಬಿಡಿ ನೀವು. ಪದೇ ಅದನ್ನ ಕೇಳೋದಾಗಲಿ, ಇದ್ರ ಬಗ್ಗೆ ಮಾತಾಡೋದಾಗಲಿ, ಅದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ನಾನು ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ. ಯೂಟ್ಯೂಬಿಗೆ ಬಂದಿದ್ದೀನಿ, ಒಂದು ಸೋಷಿಯಲ್ ಮೀಡಿಯಾದಾಗ ಬಂದಿದ್ದೀನಿ ಅಂತಂದಾಗ ನಾನು ಪಾಸಿಟಿವ್ನೂ ಎಕ್ಸೆಪ್ಟ್ ಮಾಡಬೇಕು, ನೆಗೆಟಿವ್ನೂ ಎಕ್ಸೆಪ್ಟ್ ಮಾಡಬೇಕು. ಪಾಸಿಟಿವ್ನೂ ಕೂಡ ಎಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ, ನೆಗೆಟಿವ್ನೂ ಕೂಡ ಎಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಗೊತ್ತಿರುತ್ತೆ ಒಂದು ಸೋಷಿಯಲ್ ಮೀಡಿಯಾಗೆ ಅಂತ ಬರ್ತಾಯಿದ್ದಂಗೆ ಅಫ್ಕೋರ್ಸ್ ನಮ್ಗೆ ಸಪೋರ್ಟ್ ಮಾಡೋರು ಇರ್ತಾರೆ, ನಮ್ಮ ಬಗ್ಗೆ ಆಡ್ಕೊಂಡು ನಗಾಡೋರು ಕೂಡ ಇರ್ತಾರೆ. ನನ್ನ ಜನನೂ ಇವಳು ಹಿಂಗೆ ಮಾತಾಡ್ತಾಳೆ, ಇವಳು ಹಂಗೆ ಮಾತಾಡ್ತಾಳೆ, ಇವಳು ಹಂಗೆ ಅಂದ್ಬಿಟ್ಲು. ನನ್ನ ವೀಡಿಯೋ ನೋಡ್ಕೊಂಡು ಎಷ್ಟೊಂದು ಜನ ನನ್ನ ಮುಂದೆನೇ ಆಡ್ಕೊತಾರೆ. ನಾನು ಏನಿಗೆ ಇಲ್ಲಿ ತಿರ್ಗಿಸಿ ಮಾತಾಡಲ್ಲ. ಯಾರ್ಯಾರು ಮಾತಾಡಿದ್ದೀರಾ ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗಿರುತ್ತೆ. ನಾನು ತಿರ್ಗಿಸಿ ಮಾತಾಡೋಕ್ಕೆ ಒಂದು ಕ್ಷಣ ನೀವೂ ಕೂಡ ಒಂದೊಂದು ಥರ ಇರ್ತೀರ, ಆಯಿತಾ? ನನಗೂ ಕೂಡ ಮಾತಾಡ್ಸೋಕ್ಕೆ ಒಂದು ಕ್ಷಣದಲ್ಲಿ ನಾನು ನಿಮಗೆ ನೀವೇ ನನ್ನ ಬಗ್ಗೆ ಮಾತಾಡ್ಬೋದು ಅಂತ ಅನ್ಬೋದು, ಅಥವಾ ನನ್ನೇನು ಕಾಡ್ಕೊತೀರಾ ಅಂತ ಅನ್ಬೋದು. ಬಟ್ ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ. ನಿಯತ್ತಾಗಿ ಸಪೋರ್ಟ್ ಮಾಡ್ತೀರಾ, ನಿಯತ್ತಾಗಿ ಸರಿ ಮಾಡ್ಕೊಂಡು ಅಂತ ಹೇಳ್ತೀರಾ. ಖಂಡಿತವಾಗ್ಲೂ ರಕ್ಷಾ ಯಾವಾಗಲೂ ರೆಡಿ ಇರ್ತಾಳೆ ನಿಮ್ಮ ಅನಿಸಿಕೆ ಅಥವಾ ಏನೇ ಒಂದು ತಗೊಳ್ಳೋದಕ್ಕಾಗಲಿ. ಸುಮ್ಮನೆ ಏನೋ ಒಂದು ಬಂದು ಮಾತಾಡೋದು, ಅಥವಾ ಅವ್ರು ನನಗೆ ತೋರಿಸಲ್ಲ, ನೀನೇನೋ ತಪ್ಪು ಮಾಡಿರೋದಕ್ಕೆ ನಿನ್ನ ಫ್ಯಾಮಿಲಿ ಯೂಟ್ಯೂಬಲ್ಲಿ ಬರ್ತಾ ಇಲ್ಲ. ನೋಡಿ, ನನ್ನ ಫ್ಯಾಮಿಲಿಲಿ ಮತ್ತೆ ಹೇಳ್ತಿದ್ದೀನಿ, ನನ್ನ ಫ್ಯಾಮಿಲಿಲಿ ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋದ್ರಿಂದ ನಾನೇ ಫಸ್ಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಿರೋದು, ಅಥವಾ ಯೂಟ್ಯೂಬ್ ಅಂತ ಬಂದಿರೋಳು ನಾನು ಒಬ್ಬಳೆ ನನ್ನ ಫ್ಯಾಮಿಲಿಲಿ. ಓಕೆ, ನಾನು ಬೇರೆ ಫ್ಯಾಮಿಲಿ ಆಮೇಲೆ ತುಂಬ ಜನ ಬೇರೆ ಯೂಟ್ಯೂಬರ್ಸ್ಗೆ ಕಂಪೇರ್ ಮಾಡ್ತಿದ್ದಾರೆ. ಅಂತ ಹಳ್ಳಿಲಿರೋರೇನೋ ಅವ್ರ ಫ್ಯಾಮಿಲಿನ ತೋರಿಸ್ತಾ ಇದ್ದಾರೆ, ಅಂತ ಫೇಮಸ್ ಆಗಿರೋರು ಅವ್ರ ಫ್ಯಾಮಿಲಿನ ತೋರಿಸ್ತಾರೆ. ನಿಮ್ಮದೇನೋ ದೌಲತ್ತು ಅಂತ ಒಬ್ಬರು ಕಮೆಂಟ್ ಹಾಕಿದ್ದೀರಾ. ನನ್ನ ರೈಲ್ವೆ ಮ್ಯೂಸಿಯಂ ಬ್ಲಾಗಿಗೆ ಏನೋ ಅನಿಸುತ್ತೆ, ಅದು ಕಮೆಂಟ್ ಹಾಕಿದ್ರೆ ನಿಮ್ಗೇನು ದೌಲತ್ ರೀ ನಿಮ್ಗೆ ತೋರಿಸೋದಕ್ಕೆ, ಅಂತ ಫೇಮಸ್ ಆಗಿರೋರು ತೋರಿಸಿದ್ದಾರೆ, ಇಂಥ ಹಳ್ಳಿಲಿರೋರು ತೋರಿಸಿದ್ದಾರೆ, ನಿಮ್ಗೇನು ರೀ ದೌಲತ್ತು, ನಿಮ್ಮ ಫ್ಯಾಮಿಲಿಗೆ ಏನು ರೀ ದೌಲತ್ತು ಅಂತ ಹೇಳ್ಬಿಟ್ಟು. ನನ್ನ ಫ್ಯಾಮಿಲಿಗೆ ಆ ದೌಲತ್ತು ಇಲ್ಲ, ನನಗೇನು ರೀ ಅದು ದೌಲತ್ತು ಇಲ್ಲ. ನಾನು ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ಅವ್ರ ಇಷ್ಟ. ನಾನು ಆರಾಮ್ಸಾಗಿ ನಾನು ಬಂದು ಮಾತಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರು ಯಾರೋ ಬಂದು ಮಾತಾಡ್ತಾಯಿಲ್ಲ ಅನ್ನೋದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನಿಲ್ಸೋದಕ್ಕಾಗೋದಿಲ್ಲ, ಅಥವಾ ನಾನೇನೋ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ನಾನು ಎಷ್ಟು ಹೇಳ್ಬೋದು ಅಷ್ಟು ಬಂದು ಮಾತಾಡಿ ಅಂತ ಹೇಳ್ಬೋದು. ನೀವು ಅವ್ರಿಗೆಲ್ಲ ಕಂಪೇರ್ ಮಾಡೋದನ್ನ ನಿಲ್ಲಿಸ್ಬಿಡಿ ದಯವಿಟ್ಟು. ಅವ್ರಿಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಬಂದು ಮಾತಾಡ್ತಾರೆ, ಇಷ್ಟ ಇಲ್ವಾ ಅವರವರು ಏನು ಕೆಲಸ ಆಯಿತು ಅಷ್ಟು ನೋಡ್ಕೊಂಡಿರ್ತಾರೆ. ಇಷ್ಟನೇ. ಇದ್ರ ಬಗ್ಗೆ ನನಗೆ ರಿಲೇಟಿವ್ ನನಗೊಂದು ತಲೆ ಕೆಡಂಗೆ ಆಗ್ಬಿಡ್ತು. ರಿಲೇಟಿವ್ ಫ್ರೆಂಡ್ಸು ತಗೊಂಡ್ರೆ ಇದ್ರ ಟಾಪಿಕ್ ಇಷ್ಟನೇ ಟಾಪಿಕ್ ಬರ್ತಾ ಇತ್ತು, ಬಿಟ್ಬಿಡೋಣ. ನಾನು ಯಾರಿಗಾರ ದಯವಿಟ್ಟು ಬೇಜಾರಾಗಿದ್ದರೆ, ನನ್ನ ಈ ಮಾತುಗಳಲ್ಲಿ ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಸಾರಿ ಅಂತ ಕೇಳ್ತೀನಿ. ಬಟ್ ಇದು ನನ್ನ ಮನದಾಳದ ಮಾತು ಅಂತಲೇ ಅನ್ಕೊಬಿಡಿ ನೀವು. ಅಷ್ಟು ಬೇಜಾರಾಗಿ ನನಗೆ ಒಂಥರ ತಲೆ ಚಿಟ್ಟಿಡ್ದಂಗೆ ಅನ್ನಿಸ್ಬಿಟ್ಟಿತ್ತು. ಯಾರಿಗಾರ ಬೇಜಾರಾಗಿದ್ದರೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಸಾರಿ. ಯಾರಿಗಾರ ಇದು ನಿಜ ಅಂತ ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನನಗೆ. ಆಮೇಲೆ ಇನ್ನೇ ಫ್ಯಾಮಿಲಿ ಆಮೇಲೆ ಯಾರೋ ಒಬ್ಬರು ಅಲ್ಲಿ ನನಗೆ ಕಮೆಂಟ್ ಬಂದಿತ್ತು, ನೀವು ರಿಯಲ್ ಆಗಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ನೀವು ಹೆಂಗೆ ಅಂದರೆ ಆರ್ ಯು ರಿಯಲ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಒಬ್ರು ಕಮೆಂಟ್ ಹಾಕಿದ್ರು. ಇನ್ನೇನು ಫೇಕ್ ಆಗಿದ್ದೀನಿ ನಾನು ಹೆಂಗಿದ್ದೀನೋ ಹಂಗೇನೇ ಇದ್ದೀನಿ. ಮೇಕಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಊಟ ಮಾಡಿದೆ ಅಂತಲೇ ತೋರಿಸ್ತೀನಿ, ಹಿಂಗೆ ಆಯಿತು ಅಂತಲೇ ಹೇಳ್ತೀನಿ. ನೋಡಿ, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಯಾವಾಗಲೂ ಇರುತ್ತೆ. ಇನ್ನು ಎಕ್ಸಾಂಪಲ್ ಹೆಂಗೆ ಹೇಳಬೇಕು ನಿಮಗೆ ಅಂತಂದ್ರೆ, ನಮ್ಮ ಮನೇಲಿ ನಮ್ಮ ಅಮ್ಮನ ಜೊತೆ ಒಂದು ಸತಿ ಜಗಳ ಆಡ್ತಾ ಇರ್ತೀನಿ, ನಮ್ಮ ಮಮ್ಮಿ ಜೊತೆ ಒಂದು ಸತಿ ಖುಷಿಯಾಗಿರ್ತೀನಿ, ನಮ್ಮ ಅಪ್ಪನ ಜೊತೆ ಜಗಳ ಆಡ್ತಾ ಇರ್ತೀನಿ, ನಮ್ಮ ಅಕ್ಕನ ಜೊತೆ ಖುಷಿಯಾಗಿರುತ್ತೆ. ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ನಡೀತಾನೇ ಇರುತ್ತೆ. ವೇವ್ಸ್ ಥರ ಹಿಂಗೆ ಬರ್ತಾ ಇರುತ್ತೆ, ಹಿಂಗೆ ಕೆಳಗಡೆ ಹೋಗ್ತಾ ಇರುತ್ತೆ, ಮೇಲೆ ಹೋಗ್ತಾ ಇರುತ್ತೆ. ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಇದ್ದೇ ಇರುತ್ತೆ.
ಅದೇನಿರುತ್ತೋ ಹಾಗೆ ರಿಯಲ್ ಆಗಿ ತೋರಿಸಿದ್ರೆ ನನಗೆ ಏನಾರು ಬೇಜಾರಾಯ್ತಾ ಬೇಜಾರು ಗೈಸ್ ಹಿಂಗೆ ನಮ್ಮ ಅಮ್ಮ ಏನೋ ಬೇಜಾರು ಮಾಡಿದ್ರು ಹೇಳಿದ್ದೀನಿ ಎಷ್ಟೊಂದು ಸತಿ ನಮ್ಮ ಅಮ್ಮ ಕಸ ಗುಡಿಸು ವರ್ಷ 3 ಸತಿ 4 ಸತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿರ್ತಾರೆ. ಇನ್ನೊಂದು ಟೈಮ್ ನಮ್ಮ ಅಮ್ಮ ಖುಷಿಯಾಗಿ ಮಾತಾಡ್ತಿದ್ದಾರೆ, ನಮ್ಮ ಮಮ್ಮಿ ಜೊತೆ ಖುಷಿಯಾಗಿದ್ದೀನಿ ಆ ಥರ. ಈಗ ಏರಾಗಬೇಕಂತ ನೋಡಿ ನಮ್ಮ ಮಮ್ಮಿ ಹೆಂಗೆ ಇದು ಮಾಡ್ತಾವ್ರೆ ಆ ಥರ ಕಾಮಿಡಿ ಆಗು ಇರುತ್ತೆ, ಒಂದ್ಸತಿ ಬೇಜಾರಾಗೂ ಇರ್ತದೆ. ಹೆಂಗೆ ಇರ್ತಾನೋ ಹಾಗೆ ರಿಯಲ್ ಆಗಿ ತೋರಿಸಿ ಇಷ್ಟಪಡ್ತೀನಿ. ನಮ್ಮಲ್ಲಿ ಇಲ್ಲೆಲ್ಲ ಏನೇನೋ ಕ್ವಶನ್ಸ್ ಕೇಳಿದರೆ ಅದೆಲ್ಲನೂ Q&A ವಿಡಿಯೋದಲ್ಲಿ ಮಾತಾಡ್ತೀನಿ, ಇಲ್ಲಿ ಮೈನು ಮಾತಾಡೋದಿಲ್ಲ. ಇಷ್ಟನೇ ಓಕೆನಾ. 2 ಪಾರ್ಟ್ 1 ಪಾರ್ಟ್ 2 ವ್ಲಾಗ್ ಇಷ್ಟನೇ. ರಿಲೇಟಿವ್ಸ್ ನಾನು ಯಾವುದೇ ರಿಲೇಟಿವ್ಸ್ ನೋಡ್ತಾ ದಯವಿಟ್ಟು ನಿಮಗೆಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಬಂದು ಮಾತಾಡಿ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಮಾತಾಡ್ತೀರಾ ಅನ್ಕೊಂತೀನಿ. ಇದು ನನ್ನ ಫ್ರೆಂಡ್ಸ್ಗೂ ಸೇಮ್ ಡೈಲಾಗ್ ರಿಪೀಟ್ ಓಕೆನಾ. ಏನಾರ ಡೌಟ್ಸು ಅಥವಾ ಏನಾರ Q&A ವಿಡಿಯೋಗೆ ದಯವಿಟ್ಟು ಕ್ವಶನ್ಸ್ ಕೇಳಿ. ಈಗ ಆಲ್ಮೋಸ್ಟ್ ಎಷ್ಟು ಕ್ವಶನ್ಸ್ ಬಂದಿದೆ ಗೊತ್ತಾ? 20 ಕ್ವಶನ್ಸ್ ಬಂದಿದೆ ನನಗೆ Q&A ವಿಡಿಯೋಗೆ. 20 ಕ್ವಶನ್ಸ್ಗಳು ಬಂದಿದೆ. ಇದ್ಬಿಟ್ಟು ಏನಾರ ಕ್ವಶನ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಆದಷ್ಟು ಬೇಗ Q&A ವಿಡಿಯೋನ ಮಾಡಿ ಹಾಕ್ತೀನಿ. ಇನ್ನೇನಾರು ಬೇರೆ ಥರ ವೀಡಿಯೋಸ್ ಇದ್ದರೆ ಇನ್ನೇನೇ ಅನ್ಸಿದ್ರು ನನಗೆ ಕಮೆಂಟ್ ಮಾಡಿ ಓಕೆನಾ. ಈ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಶೇರ್ ಕಮೆಂಟ್ ಮತ್ತು ನನ್ನ ಚಾನಲ್ನ ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್ ಸಿ ಯು ಸೂನ್.